ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ವರ್ಲ್ಡ್. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ ಅಕೌಂಟಿಂಗ್ ಡೆಫಿನೇಷನ್, ಬ್ರಾಂಚಸ್ ಆಫ್ ಅಕೌಂಟಿಂಗ್ನ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಕಾನ್ವೆನ್ಷನ್ಸ್ ಆಫ್ ಅಕೌಂಟಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಅಕೌಂಟ್ನ ಪ್ರಿಪೇರ್ ಮಾಡುವಾಗ ಅವ್ರ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಬುಕ್ಸ್ ಆಫ್ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡುವಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಮಗೆ ಗೈಡ್ ಮಾಡ್ತದೆ, ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಸೆಟ್ ಅಪ್ ಬೈ ಗವರ್ನಿಂಗ್ ಬಾಡೀಸ್ ಕೆಲವೊಂದಿಷ್ಟು ರೂಲ್ಸ್ ಮತ್ತು ಗೈಡ್ಲೈನ್ಸನ್ನು ಸೆಟ್ ಮಾಡಿ ಇರ್ತಾರೆ. ಅದನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತೀವಿ. ವಿತ್ ದಿ ಹೆಲ್ಪ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಾವು ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ. ಬಟ್ ಕೆಲವೊಂದಿಷ್ಟು ಟ್ರಾನ್ಸಾಕ್ಷನ್ಸ್ಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಗೈಡೆನ್ಸ್ ಇಲ್ಲದೇ ಇರಬಹುದು. ಅಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಹೇಗೆ ಟ್ರೀಟ್ ಮಾಡ್ತೇವೆ ಅಂತಂದರೆ, ವಿತ್ ದಿ ಹೆಲ್ಪ್ ಆಫ್ ಅಕೌಂಟಿಂಗ್ ಕಾನ್ವೆನ್ಷನ್ಸ್ ವಿ ಟ್ರೀಟ್ ಟ್ರಾನ್ಸಾಕ್ಷನ್. ದೆನ್ ವಾಟ್ ಈಸ್ ಅಕೌಂಟಿಂಗ್ ಕಾನ್ವೆನ್ಷನ್ಸ್? An accounting convention is a common practice used as a guideline when recording a business transaction. It is used when there is not definitive guidance in the accounting standards that govern a specific situation. Thus, accounting convention serve to fill in the gaps not yet addressed by accounting standards. Accounting convention means it is a custom or a tradition of accounting. For example, ಕ್ಲಾಸ್ಗೆ ಲೆಕ್ಚರ್ ಬಂದಾಗ ನಾವು ಎದ್ದು ನಿಂತು ಗೌರವ ಕೊಡ್ತೇವೆ. ಬಟ್ ಹಾಗೆ ಮಾಡಬೇಕಂತ ಯಾವುದೇ ಕಾನೂನಿನಲ್ಲಿ ಇಲ್ಲ. ಮಾಡದೇ ಇದ್ದರೆ ನಮ್ಮನ್ನು ಪೊಲೀಸ್ ಏನು ಬಂದು ಅರೆಸ್ಟ್ ಮಾಡ್ಕೊಂಡು ಕೂಡ ಹೋಗೋದಿಲ್ಲ. ಬಟ್ ಸ್ಟಿಲ್ ನಾವು ಅದನ್ನು ಮಾಡ್ತೇವೆ. ಯಾಕೆ? ನಮ್ಮ ಹಿರಿಯರು ನಮಗೆ ಅದನ್ನು ಹೇಳಿಕೊಟ್ಟಿದ್ದಾರೆ. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ಕಾನ್ವೆನ್ಷನ್, ಅಂದರೆ ಅದು ನಮ್ಮ ಸಂಪ್ರದಾಯ. ನಾವು ಅದನ್ನು ಫಾಲೋ ಮಾಡ್ತೇವೆ. ಅದೇ ರೀತಿ ಅಕೌಂಟಿಂಗ್ನಲ್ಲಿ ಕೆಲವೊಂದಿಷ್ಟು ಕನ್ವೆನ್ಷನ್ಸ್ಗಳುಂಟು. ಇಟ್ ಈಸ್ ನಾಟ್ ಲೀಗಲಿ ಬೈಂಡೆಡ್ ಬಟ್ ಕಾಮನ್ಲಿ ವಿ ಅಕ್ಸೆಪ್ಟ್ ಇಟ್ ಆ್ಯಂಡ್ ವಿ ಫಾಲೋ ಇಟ್. ಹಾಗಾದರೆ ಆ ಕನ್ವೆನ್ಷನ್ಸ್ಗಳು ಯಾವುದು ಅಂತ ನೋಡೋಣ. Accounting conventions: convention of consistency, convention of full disclosure, convention of materiality, convention of conservatism. Convention of consistency. In accounting, the convention of consistency is a principle that the same management accounting principle should be used for preparing financial statements over a number of time periods. This enables the management to draw important conclusions regarding the working of the concern over a long period. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಏನು ಹೇಳ್ತದಂದರೆ, ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಎಂಟ್ರಿ ಮಾಡುವಾಗ ಸರ್ಟೈನ್ ರೂಲ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಟೈನ್ ಮೆಥಡ್ಸನ್ನು ಫಾಲೋ ಮಾಡ್ತೇವೆ. ಅದು ಕನ್ಸಿಸ್ಟೆಂಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅನೇಕ ಮೆಥಡ್ಗಳುಂಟು. ಲೈಕ್ ಸ್ಟ್ರೈಟ್ ಲೈನ್ ಮೆಥಡ್, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್, ಆ್ಯನ್ಯುಟಿ ಮೆಥಡ್, ಸಿಂಕಿಂಗ್ ಫಂಡ್ ಮೆಥಡ್. ಈ ರೀತಿಯಾಗಿ ಇದರಲ್ಲಿ ನಾವು ಪ್ರತಿ ವರ್ಷ ಒಂದೇ ಮೆಥಡನ್ನು ಫಾಲೋ ಮಾಡ್ತೇವೆ. ಒಂದು ವೇಳೆ ಚೇಂಜಸ್ ಮಾಡಲಿಕ್ಕೆ ಹೋದರೆ ಇಟ್ ಈಸ್ ಡೈರೆಕ್ಟ್ಲಿ ಎಫೆಕ್ಟೆಡ್ ಟು ದಿ ಪ್ರಾಫಿಟ್ ಆಫ್ ದಿ ಬಿಸ್ನೆಸ್. ಸೊ ನಾವು ಒಂದು ವರ್ಷದ ಪ್ರಾಫಿಟನ್ನು ಇನ್ನೊಂದು ವರ್ಷದ ಪ್ರಾಫಿಟ್ನೊಂದಿಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಮೆಥಡ್ಗಳನ್ನು ಚೇಂಜಸ್ ಮಾಡಲಿಕ್ಕೆ ಹೋದರೆ ವರ್ಷದಿಂದ ವರ್ಷದ ಪ್ರಾಫಿಟ್ಗಳನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಏನು ಹೇಳ್ತದೆ ಅಂದರೆ, ವಿ ಶುಡ್ ಫಾಲೋ ಪರ್ಟಿಕ್ಯುಲರ್ ಸಿಸ್ಟಮ್ ವಿದೌಟ್ ಮೇಕಿಂಗ್ ಎನಿ ಚೇಂಜಸ್. ಎಕ್ಸೆಪ್ಟ್ ಅಕೌಂಟಿಂಗ್ನಲ್ಲಿ ದೊಡ್ಡ ಬದಲಾವಣೆ ತರಲು ಹೋದಾಗ ಚೇಂಜಸ್ ಮಾಡ್ಬೋದೇ ಹೊರತು ಪದೇ ಪದೇ ಚೇಂಜಸ್ ಮಾಡಲಿಕ್ಕೆ ಹೋಗಬಾರ್ದು. ನಾವು ಮನೆಗೆ ಪೇಂಟಿಂಗ್ ಮಾಡಿಸುವಾಗ ಒಂದು ಗೋಡೆಗೆ ಒಂದು ಬಣ್ಣ, ಇನ್ನೊಂದು ಗೋಡೆಗೆ ಇನ್ನೊಂದು ಬಣ್ಣ ಹೊಡಿಸ್ತೇವಾ? ಇಲ್ವಲ್ಲ. ಕನ್ಸಿಸ್ಟೆಂಟಾಗಿ ಎಲ್ಲ ಗೋಡೆಗೂ ಒಂದೇ ಬಣ್ಣ ಹೊಡಿಸ್ತೇವೆ, ಅದು ಚಂದ ಕೂಡ. ಅದೇ ರೀತಿ ಅಕೌಂಟಿಂಗ್ನಲ್ಲಿ ರೂಲ್ಸ್, ಮೆಥಡ್ಗಳನ್ನು ಫಾಲೋ ಮಾಡುವಾಗ ಅದೇ ಕನ್ಸಿಸ್ಟೆನ್ಸಿಯನ್ನು ನಾವು ಮೇಂಟೈನ್ ಮಾಡಬೇಕು.
ಇದು ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿಯ ಬಗ್ಗೆ. ಇನ್ನು ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಜರ್. ದ ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಜರ್ ರಿಕ್ವೈರ್ಸ್ ದಟ್ ಆಲ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಮಸ್ಟ್ ಬಿ ಡಿಸ್ಕ್ಲೋಸ್ಡ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಜರ್ನ ಪ್ರಕಾರ ಅಕೌಂಟಿಂಗ್ ಪ್ರಿಪೇರ್ ಮಾಡುವಾಗ ಹಾನೆಸ್ಟ್ ಆಗಿರಬೇಕು. ಆಲ್ ದ ಟ್ರಾನ್ಸಾಕ್ಷನ್ಸ್ ವಿದೌಟ್ ಹೈಡಿಂಗ್ ದಿ ಫ್ಯಾಕ್ಟ್ಸ್ ಇಟ್ ಮಸ್ಟ್ ಬಿ ಡಿಸ್ಕ್ಲೋಸ್ ಕ್ಲಿಯರ್ಲಿ. ಎಲ್ಲ ಮೊನಿಟರಿ ಟ್ರಾನ್ಸಾಕ್ಷನ್ಸ್ಗಳನ್ನು ಮತ್ತು ನೆಸಸರಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಯಾವುದನ್ನು ಹೈಡ್ ಮಾಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಒಂದು ದೊಡ್ಡ ಕಾಂಟ್ರಾಕ್ಟನ್ನು ತನ್ನ ಕಸ್ಟಮರಿಂದ ಕಳೆದುಕೊಳ್ತದೆ. ಅದು ಆ ಕಂಪನಿಗೆ ಫೈನಾನ್ಷಿಯಲಿ ದೊಡ್ಡ ಹೊಡೆತ ಕೊಡ್ತದೆ. ಯಾವ ಮಟ್ಟಿಗೆ ಅಂದರೆ ಆ ಕಂಪನಿ ಬ್ಯಾಂಕ್ರಪ್ಟ್ ಆಗುವಂಥ ಲಕ್ಷಣ ಇರ್ತದೆ. ಇನ್ ದಿಸ್ ಕೇಸ್ ಮ್ಯಾನೇಜ್ಮೆಂಟ್ ಪ್ರೊಬ್ಯಾಬ್ಲಿ ಔಟ್ಸೈಡರ್ಸ್ಗೆ ಈ ವಿಷಯ ತಿಳಿದ ಹಾಗೆ ನೋಡ್ಕೊಳ್ತದೆ, ಎಸ್ಪೆಷಲಿ ಇನ್ವೆಸ್ಟರ್ಸ್ ಆಫ್ ದಿ ಕಂಪನಿ. ಬಿಕಾಸ್ ಈ ವಿಷಯ ಹೊರಗಡೆ ಗೊತ್ತಾದರೆ ಕಂಪನಿಗೆ ಮತ್ತೂ ದೊಡ್ಡ ಹೊಡೆತ ಬಿಡ್ತದೆ, ಯಾಕಂದರೆ ಇನ್ವೆಸ್ಟರ್ಸ್ ಕೈತಪ್ಪಿ ಹೋಗ್ಬೋದು. ಬಟ್ ಫುಲ್ ಡಿಸ್ಕ್ಲೋಜರ್ ಕನ್ವೆನ್ಷನ್ನ ಪ್ರಕಾರ ಕಂಪನಿ ಈ ವಿಷಯವನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಮೆನ್ಷನ್ ಮಾಡಲೇಬೇಕು ಅಂತ ಈ ಕನ್ವೆನ್ಷನ್ ಹೇಳ್ತದೆ. ಯಾವುದನ್ನು ಹೈಡ್ ಮಾಡುವಂತಿಲ್ಲ ಅಂತ ಈ ಕನ್ವೆನ್ಷನ್ ಹೇಳ್ತದೆ. ಇನ್ನು ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ಅಕಾರ್ಡಿಂಗ್ ಟು ಮೆಟೀರಿಯಾಲಿಟಿ ಕನ್ವೆನ್ಷನ್, ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆ್ಯಂಡ್ ಐಟಮ್ಸ್ ಆರ್ ಶೋನ್ which are useful and material for the business. The firm need not record events which are insignificant and immaterial. ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿಯ ಪ್ರಕಾರ ಯಾವುದೇ ಟ್ರಾನ್ಸಾಕ್ಷನ್ಸ್ಗಳಾಗಲಿ, ಐಟಮ್ಸ್ಗಳಾಗಲಿ ಅಥವಾ ಯಾವುದೇ ವಿಷಯವಾಗಲಿ ಅದು ಬಿಸ್ನೆಸ್ಗೆ ಯೂಸ್ಫುಲ್ ಅಂತ ಅನಿಸಿದರೆ ಮತ್ತೆ ಮೆಟೀರಿಯಲ್ ಫ್ಯಾಕ್ಟ್ಸ್ಗಳಾಗಿದ್ದರೆ ಅವುಗಳನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡಬೇಕು. ಈಗ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂದರೆ ವಿಚ್ ಈಸ್ ಇನ್ಫ್ಲುಯೆನ್ಸಿಂಗ್ ದ ಜಡ್ಜ್ಮೆಂಟ್ ಆಫ್ ದಿ ಇನ್ವೆಸ್ಟರ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರೈಮರಿ ಯೂಸರ್ ಯಾರಿರ್ತಾರೆ ಅವರ ಡಿಸಿಷನ್ ಮೇಲೆ ಪ್ರಭಾವ ಬೀರುವ ವಿಷಯಗಳನ್ನು ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತೇವೆ. ಮೀನ್ಸ್ ಬಿಸ್ನೆಸ್ಗೆ ಯೂಸ್ಫುಲ್ ಆಗುವಂಥ ವಿಷಯಗಳು, ಅಂಥವುಗಳನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡಬೇಕು, ಮೆನ್ಷನ್ ಮಾಡಬೇಕು. ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿಯ ಪ್ರಕಾರ ಯಾವುದು ನಾನ್ ಮೆಟೀರಿಯಲ್ ಆಗಿರ್ತದೋ, ಯಾವುದು ಅನ್ನೆಸೆಸರಿ ಆರ್ ಓವರ್ಲೋಡ್ ಅನಿಸ್ತದೋ ಅಕೌಂಟಿಗೆ, ಯಾವುದು ಅಕೌಂಟಿಗೆ ಬರ್ಡನ್ ಅಂತ ಅನಿಸ್ತದೋ ಅಂಥ ಡೀಟೇಲ್ಸನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡೋ ಅಗತ್ಯ ಇಲ್ಲ ಅಂತ ಈ ಕನ್ವೆನ್ಷನ್ಸ್ ಹೇಳ್ತದೆ. ಫಾರ್ ಎಕ್ಸಾಂಪಲ್, ರಿಲಯನ್ಸ್ ಇಂಡಸ್ಟ್ರೀಸಿನ್ ಅಂತಹ ಲಕ್ಷ ಕೋಟಿ ಬೆಲೆ ಬಾಳುವಂಥ ಕಂಪನಿಗೆ ಒಂದು 100 ರೂಪಾಯಿ ಕ್ಯಾಲ್ಕುಲೇಟರ್ ಮಿಸ್ ಆದರೆ ಅದು ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಅದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ಅದು ಬಿಸ್ನೆಸ್ನ ಪ್ರಾಫಿಟ್ನ ಮೇಲೆ ಯಾವ ರೀತಿಯ ಪ್ರಭಾವ ಬೀರುವುದಿಲ್ಲ. ಅದೇ ಒಂದು ಸಣ್ಣ ಅಂಗಡಿಯಲ್ಲಿ ಅದರ ಬಂಡವಾಳವೇ ಸುಮಾರು 5,000ದಿಂದ 10,000 ಈ ರೀತಿಯಲ್ಲಿದ್ದರೆ ಅಲ್ಲಿ 100 ರೂಪಾಯಿ ಕ್ಯಾಲ್ಕುಲೇಟರ್ ಮಿಸ್ ಆದರೆ ಅದು ಆ ಅಂಗಡಿಯ ಪ್ರಾಫಿಟ್ನ ಮೇಲೆ ಪ್ರಭಾವ ಬೀರ್ತದೆ. ಸೊ ಮೆಟೀರಿಯಲ್ ಫ್ಯಾಕ್ಟ್ ಅನ್ನೋದು ಬಿಸ್ನೆಸ್ನಿಂದ ಬಿಸ್ನೆಸ್ಗೆ ಭಿನ್ನವಾಗಿರ್ತದೆ. ಒಂದು ವಿಷಯ ಒಂದು ಬಿಸ್ನೆಸ್ಗೆ ದೊಡ್ಡದಾಗಿ ತೋರ್ಬೋದು, ಅದೇ ವಿಷಯ ಇನ್ನೊಂದು ಬಿಸ್ನೆಸ್ಗೆ ಚಿಕ್ಕದಾಗಿ ತೋರ್ಬೋದು. ನಿರ್ದಿಷ್ಟವಾಗಿ ಇದೇ ಮೆಟೀರಿಯಲ್ ಫ್ಯಾಕ್ಟ್ ಅಂತ ಹೇಳೋದು ಕಷ್ಟ. ಅಕೌಂಟೆಂಟ್ ಏನು ನಿರ್ಧಾರ ತಗೊಳ್ತಾನೋ ಅದೇ ಫೈನಲ್ ಆಗಿರ್ತದೆ. ಸೊ ಯಾವುದು ಮೆಟೀರಿಯಲ್ ಫ್ಯಾಕ್ಟು ಅದನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಮೆನ್ಷನ್ ಮಾಡಬೇಕು, ಯಾವುದು ನಾನ್ ಮೆಟೀರಿಯಲ್ ಫ್ಯಾಕ್ಟು ಅದನ್ನು ಮೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ ಅಂತ ಈ ಕನ್ವೆನ್ಷನ್ ಹೇಳ್ತದೆ. ಇನ್ನು ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ದಿಸ್ ಈಸ್ ಅ ಪಾಲಿಸಿ ಆಫ್ ಆಂಟಿಸಿಪೇಟಿಂಗ್ ಪಾಸಿಬಲ್ ಫ್ಯೂಚರ್ ಲಾಸಸ್ ಬಟ್ ನಾಟ್ ಫ್ಯೂಚರ್ ಗೈನ್ಸ್. ಈ ಕನ್ವೆನ್ಷನ್ಸ್ನ ಪ್ರಕಾರ ಫ್ಯೂಚರಲ್ಲಿ ಆಗಲಿಕ್ಕಿರುವಂತಹ ಗೈನ್ಸ್ ಆರ್ ಪ್ರಾಫಿಟ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡಬಾರ್ದು. ಆದರೆ ಫ್ಯೂಚರಲ್ಲಿ ಆಗಲಿಕ್ಕಿರುವಂಥ ಲಾಸ್ನ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ದರೆ ಅದನ್ನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶೋ ಮಾಡಲೇಬೇಕು. ಒಬ್ಬ ಜ್ಯೋತಿಷಿ ಫ್ಯೂಚರಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಿ ಅಂತ ಭವಿಷ್ಯ ಹೇಳಿದರೆ ಅದಕ್ಕೆ ನಾವು ಈಗಲೇ ಸ್ವೀಟ್ ಮಾಡಿ ಹಂಚಲಿಕ್ಕೆ ಹೋಗೋದಿಲ್ಲ ಯಾರು. ಆದರೆ ಅವನು ನೀವು ಫ್ಯೂಚರ್ನಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮನ್ನು ಫೇಸ್ ಮಾಡಲಿಕ್ಕಿದ್ದೀರಿ ಅಂತ ಎಲ್ಲಾದರೂ ಒಂದು ಹೇಳಿದರೆ
ನಾವು ಈಗಲೇ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಈಗ ಒಂದು ಮೊಬೈಲ್ ಶಾಪ್ನಲ್ಲಿ 2020ರಲ್ಲಿ ಒಬ್ಬ ವ್ಯಕ್ತಿ ಬಂದು ಒಂದು ಮೊಬೈಲನ್ನು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ತಾನೆ. ಅದು 2021ರಲ್ಲಿ ನಾನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳ್ತಾನೆ. ಈ ನ್ಯೂಸ್ ಆ ಮೊಬೈಲ್ ಶಾಪ್ಗೆ ಗುಡ್ ನ್ಯೂಸ್ ಆದರೂ ಕೂಡ ಇದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡಲಿಕ್ಕಿಲ್ಲ. ಮೊಬೈಲ್ ಆತನಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡಬೇಕು. ಯಾಕಂದರೆ ಮುಂದೆ ಆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಬೋದು, ಅವನು ಪರ್ಚೇಸ್ ಮಾಡ್ದೇ ಇರ್ಬೋದು. ಸೊ ಮೊಬೈಲ್ ಆತನಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಶೋ ಮಾಡಬೇಕು. ಅದೇ ಮೊಬೈಲ್ ಶಾಪ್ನಲ್ಲಿ 2020ರಲ್ಲಿ ಒಂದು ಮೊಬೈಲ್ ಕಾಣೆ ಆಗ್ತದೆ. ಇದನ್ನು 2020ರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಎಕ್ಸ್ಪೆನ್ಸ್ ಆಗಿ ತೋರಿಸಲೇಬೇಕು. ಆ ಮೊಬೈಲ್ ಸಿಗಲೂಬಹುದು ಅಥವಾ ಯಾರಾದರೂ ಅದನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ಬೋದು. ಬಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಅದನ್ನು ಎಕ್ಸ್ಪೆನ್ಸ್ ಆಗಿ ಶೋ ಮಾಡಲೇಬೇಕು. ಪ್ರಾಫಿಟನ್ನು ಈಗ ಸಿಂಪ್ಲಿ ಹೇಳೋದಾದರೆ ಪ್ರಾಫಿಟನ್ನು ಆ್ಯಂಟಿಸಿಪೇಟ್ ಮಾಡಬಾರ್ದು. ಫ್ಯೂಚರಲ್ಲಿ ಆಗಲಿಕ್ಕಿರುವಂಥ ಲಾಸನ್ನು ಆ್ಯಂಟಿಸಿಪೇಟ್ ಮಾಡಬೇಕು ಅಂತ ಈ ಕಾನ್ಸೆಪ್ಟ್ ಹೇಳ್ತದೆ. ಸೊ ಇದಿಷ್ಟು ಅಕೌಂಟಿಂಗ್ ಕನ್ವೆನ್ಷನ್ಸ್: ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ, ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಜರ್, ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ, ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಐ ಹೋಪ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ.